ಸ್ನೇಹಿತರೆ ನಮಸ್ಕಾರ. ಪಿಂಚಣಿ ಯೋಜನೆಯಲ್ಲಿ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಹಿರಿಯ ನಾಗರಿಕರೇ ಆಗಿರಲಿ ಅಥವಾ ವಿಧವಾ ಮಹಿಳೆಯರೇ ಆಗಿರಲಿ, ಇನ್ನು ಅಂಗವಿಕಲರು ಕೂಡ ನಮಗೂ ಕೂಡ ಪಿಂಚಣಿ ಹೆಚ್ಚಳ ಆಗತ್ತಾ ಅಂತ ಭರವಸೆಯನ್ನು ಇಟ್ಕೊಂಡು ಕುಂತಿದ್ದಾರೆ. ಸೊ ನಿಮಗೂ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೆಚ್ಚಳ ಆಗಿದೆಯಾ ಅಥವಾ ಇಲ್ವಾ, ನಿಮಗೆ ಆಲ್ರೆಡಿ ಹೆಚ್ಚಳ ಇದೆಯಾ, ಅದು ಹೇಗೆ, ಎಲ್ಲವನ್ನು ಕೂಡ ಬೆಳೆಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಬರ್ತಾ ಇದೆ. ಅದೇ ರೀತಿಯಾಗಿ ಸರಿಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ರದ್ದು ಮಾಡಲಾಗಿದೆ. ಯಾತಕ್ಕೆ, ಯಾವ ಕಾರಣಕ್ಕಾಗಿ, ನಿಮ್ಮನ್ನು ಕೂಡ ರದ್ದು ಮಾಡಿದರೆ ವಾಪಸ್ ನಿಮಗೆ ಪಿಂಚಣಿ ಜಮಾ ಮಾಡ್ತಾರಂದರೆ ಅದಕ್ಕೆ ಏನು ಮಾಡಬೇಕು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ನಿಮಗೆ ಭರ್ಜರಿ ಗುಡ್ ನ್ಯೂಸು, ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಇನ್ಫಾರ್ಮೇಷನು. ಸೊ ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ CM ಸಿದ್ದರಾಮಯ್ಯನವರು ಕಾಯ್ತಾನೆ ಇದ್ದರು. ಆದರೆ ಕಾರಣಾಂತರಗಳಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ. ಸೊ ಅದೇ ಕಾರಣಕ್ಕಾಗಿ ಈಗ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಅತಿ ಶೀಘ್ರದಲ್ಲಿ ಪಿಂಚಣಿ ಹೆಚ್ಚಳ ಆಗಬಹುದು. ಆದರೆ ಬಹಳಷ್ಟು ಹೆಚ್ಚಳ ಆಗತ್ತೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. 7ರಿಂದ 8% ಅಷ್ಟು ಹೆಚ್ಚಳ ಮಾತ್ರ ಆಗಬಹುದು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮೊದಲೇ ಗ್ಯಾರಂಟಿ ಯೋಜನೆಗಳು ಅದನ್ನೇ ನಡೆಸಲಿಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ, ಸಾಲ ಮಾಡಿದೆ, ಬೆಲೆಗಳ ಏರಿಕೆ ಆಗಿದೆ. ಇದನ್ನೆಲ್ಲದೂ ಕೂಡ ನಾವು ನೋಡಿದ್ದೆ. ಆದರೆ ಪಿಂಚಣಿ ಹೆಚ್ಚಳ ಆಗತ್ತಾ ಇಲ್ವಾ ಅನ್ನುವಂತಹ ಅನುಮಾನಗಳಿದ್ದಾವೆ. ಆದರೆ ಹೆಚ್ಚಳ ಆಗಬಹುದು. ಹೆಚ್ಚಳ ಆಗಿದ್ದೇ ಆದರೆ 7ರಿಂದ 8% ಅಷ್ಟು ಮಾತ್ರ ಅಂತ ಸರ್ಕಾರ ತಿಳಿಸ್ತಾ ಇದೆ. 7ರಿಂದ 8% ಅಂದರೆ ಈಗ 900 ಅಥವಾ 800 ರೂಪಾಯಿ ಜಮಾ ಆಗ್ತಾ ಇದ್ದರೆ ಅದು 900ಕ್ಕೆ ಅಥವಾ 1,000ಕ್ಕೆ ಏರಿಕೆ ಆಗುತ್ತೆ ಅಷ್ಟೇ. ಅಂದರೆ ನಿಮಗೆ ಒಬ್ಬರೇ ಇರೋದಿಲ್ಲ, ನೀವು ಲಕ್ಷಾಂತರ ಕೋಟ್ಯಾಂತರ ಪಿಂಚಣಿದಾರರಿದ್ದೀರಿ. ಹೀಗಾಗಿ ಸರ್ಕಾರ 100 ರೂಪಾಯಿ ಹೆಚ್ಚು ಮಾಡಿದ್ರೆ ಸಾಕು, ಕೋಟಿಗಟ್ಟಲೆ ಸರ್ಕಾರ ವೆಚ್ಚ ಮಾಡಬೇಕಾಗತ್ತೆ. ಹೀಗಾಗಿ ಇದೆಲ್ಲದನ್ನು ಕೂಡ ನಾವು ಕೂಡ ನೋಡಬೇಕು. ಸರ್ಕಾರದ ವೆಚ್ಚವನ್ನು ಕೂಡ ನಾವು ಗಮನಿಸಬೇಕು. ಯಾಕಂದರೆ ಮುಂದಿನ ಪೀಳಿಗೆಗಳಿಗೆ ಅಭಿವೃದ್ಧಿ ಕಾರ್ಯಗಳಾಗಬೇಕು. ವಿದ್ಯಾರ್ಥಿ ವೇತನಗಳು, ಪಿಂಚಣಿ ಯೋಜನೆ, ಇಂತಹ ಎಲ್ಲ ಯೋಜನೆಗಳು ನಡೀತಾನೆ ಇರಬೇಕಂದ್ರೆ ಸರ್ಕಾರದ ಬಳಿ ದುಡ್ಡು ಎಷ್ಟು ಲಿಮಿಟ್ನಲ್ಲಿ ಯೋಜನೆಗಳನ್ನು ಕೊಡಬೇಕು ಅಷ್ಟು ಲಿಮಿಟ್ನಲ್ಲಿ ಮಾತ್ರ ಕೊಡಬೇಕು. ಅದನ್ನು ಕೂಡ ನಾವು ಪ್ರಜೆಗಳು ಗಮನದಲ್ಲಿಟ್ಕೊಳ್ಬೇಕು. ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಹಾಕ್ತಾನೆ ಇದೆ. ಆದರೆ ಈಗ ಯಾವ ರೀತಿಯಾಗಿ ತತ್ತರಿಸಿ ಹೋಗಿದೆ, ಗ್ಯಾರಂಟಿ ಯೋಜನೆ ಏನೋ ಘೋಷಣೆ ಮಾಡಿದ್ರು, ಆದರೆ ಈಗ ಸಾಕಷ್ಟು ಜನರನ್ನು ಹೊರಗಿಟ್ಟಿದ್ದಾರೆ ಎಲಿಜಿಬಲ್ ಇದ್ರೂ ಸಹಿತ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದಂಥವ್ರನ್ನ ಹೊರಗಿಟ್ಟಿದ್ದಾರೆ. ಇದು ಓಕೆ. ಇನ್ನು ಎಲಿಜಿಬಲ್ ಇದ್ದರೂ ಸಹಿತ ಹೊರಗಿದ್ದವರನ್ನು ಒಂದು ವಿಷಯ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಬಹಳಷ್ಟು ಜನರು ತೀರಿ ಹೋಗಿದ್ರು ಸಹಿತ ಅದರಲ್ಲಿ ಹಿರಿಯ ನಾಗರಿಕರು, ಅವರ ಕುಟುಂಬಸ್ಥರು ಇನ್ನೂ ಕೂಡ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರಂತೆ. ಹೀಗಾಗಿ ಏನು ಮಾಡ್ತದೆ ಸರ್ಕಾರ, ಹೊರಗಿಟ್ಟು ಬಿಟ್ಟಿದ್ದಾರೆ. ಅದರಲ್ಲಿ ಎಲಿಜಿಬಲ್ ಇದ್ದಿದ್ದೇ ಆದರೆ, ನೀವು ಬದುಕಿದ್ದೇ ಆದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಆ ಒಂದು ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕನ್ನು ಲಿಂಕ್ ಮಾಡಿರ್ತೀರಿ ಪಿಂಚಣಿ ಯೋಜನೆಗೆ, ಆ ಒಂದು ಬ್ಯಾಂಕಿಗೆ ಹೋಗಿ ಕೊಡಿ. ಸೊ ಎಂದಿನಂತೆ ನಾವು ಪಿಂಚಣಿಯನ್ನು ಜಮಾ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಸೊ ಯಾರದು ಈ ರೀತಿ ಪಿಂಚಣಿ ನಿಂತು ಹೋಗಿದೆ ನೋಡಿ, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು, ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ. ನಿಮಗೆ ಖಂಡಿತವಾಗಲೂ ಈ ದುಡ್ಡು ಜಮಾ ಆಗುವಂಥದ್ದು. ಸೊ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ವಿಧವಾ ಮಹಿಳೆಯರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗಲಿದೆ ಅನ್ನುವಂತಹ ಮಾಹಿತಿ ದೊರಕಿದ್ದು, ಇದು ಕೂಡ ಅತಿ ಶೀಘ್ರದಲ್ಲಿ ನಮ್ಮ ರಾಜ್ಯ ಸೇರಿದಂತೆ ಇನ್ನು 6 ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗಲಿದೆ. ಕರ್ನಾಟಕ ಸೇರಿದಂತೆ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಈ ಎಲ್ಲ ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ನಮ್ಮ ರಾಜ್ಯಕ್ಕೆ ಎಷ್ಟು ಅಂದರೆ 900ಕ್ಕಿದ್ದಂತಹ ಪಿಂಚಣಿ 2,200ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಬಹುದು. ಯಾಕಂದರೆ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಉನ್ನತೀಕರಣಕ್ಕೆ, ನಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಇದ್ರ ಎಲ್ಲದಕ್ಕೂ ಕೂಡ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡಿ ಅವರ ಒಂದು ಬೆಳವಣಿಗೆಗೆ ಸಹಾಯ ಮಾಡಲೆಂದು ದುಡ್ಡಿನ ಸಹಾಯ ಮಾಡಲಿದೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಅವರಿಗೆ ಪಿಂಚಣಿ ಹೆಚ್ಚಳ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥ ನಿಮಗೂ ಕೂಡ ಅಷ್ಟೇ. ಫೇಕ್ ಡಾಕ್ಯುಮೆಂಟ್ಸ್ಗಳು ಅಥವಾ ಎಲಿಜಿಬಲ್ ಇಲ್ಲದಿದ್ದರೆ ನಿಮಗೆ ದುಡ್ಡು ಬರ್ತಾ ಇರಲಿಲ್ಲ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡು ಬರ್ತಾ ಇದೆ. ಸ್ನೇಹಿತರೆ, ಡಿಸೆಂಬರ್ ತಿಂಗಳದ್ದು ಆಲ್ರೆಡಿ ಜಮಾ ಆಗಿಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಈಗ ಜಮಾ ಆಗ್ತಾ ಇದೆ, ಕಮೆಂಟ್ಗಳು ಕೂಡ ಬಂದಿದ್ದಾವೆ. ಒಂದು ಸಾರಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ತದನಂತರ ಜನವರಿ, ಅದೇ ರೀತಿಯಾಗಿ ಫೆಬ್ರವರಿ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಮೊದಲು ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಪ್ರತಿ ತಿಂಗಳು 5ನೇ ತಾರೀಕು ಅಂದರೆ ಈಗ ಫೆಬ್ರವರಿ ತಿಂಗಳದ ಪಿಂಚಣಿ
ಇದೇ ತಿಂಗಳಲ್ಲಿ 5ನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಈ ರೀತಿಯಾಗಿ ಡಿಲೇ ಆಗ್ತಾ ಇರಲಿಲ್ಲ. ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ದುಡ್ಡನ್ನು ಹೊಂದಾಣಿಕೆ ಮಾಡಬೇಕು, ಪ್ರತಿಯೊಂದು ಯೋಜನೆಯಲ್ಲಿ ಎಲ್ಲದಕ್ಕೂ ಕೂಡ ಮೀಸಲಿಡಬೇಕು. ಹೀಗಾಗಿ ಸರ್ಕಾರ ಆದಷ್ಟು ಆತಂಕಕ್ಕೆ ಈಡಾಗಿದೆ ಅಂತ ಹೇಳ್ಬೋದು. ಒಂದೇ ಮಾತಿನಲ್ಲಿ ಹೇಳೋದಾದರೆ ಸರ್ಕಾರದ ಬಳಿ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಒದ್ದಾಡ್ತಾ ಇದೆ. ಹೀಗಾಗಿ ಒಂದು ಸ್ವಲ್ಪ ಡಿಲೇ ಆಗಬಹುದು, ಅದನ್ನು ಬಿಡೀಗ ಸದ್ಯಕ್ಕೆ ಇನ್ಫಾರ್ಮೇಷನನ್ನು ನಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ರಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.